ಹಾಯ್ ಫ್ರೆಂಡ್ಸ್, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆ ಯಮ್ಮಿಯಾದ ಮೊಟ್ಟೆ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ತುಂಬ ಟೇಸ್ಟಿಯಾದ ಈ ರೆಸಿಪಿ ಚಪಾತಿ ಪರೋಟ ಜೊತೆಗೆ ಸೂಪರ್ ಟೇಸ್ಟ್ ಕೊಡ್ತದೆ. ಬಿಸಿ ಬಿಸಿ ಅನ್ನದ ಜೊತೆಗೆ ಸಹ ಇದು ತುಂಬ ಚೆನ್ನಾಗಿ ಆಗ್ತದೆ. ಬನ್ನಿ ಈ ಸೂಪರ್ ಟೇಸ್ಟಿಯಾದ ಮೊಟ್ಟೆ ಕುರ್ಮಾ ಹೇಗೆ ಮಾಡೋದಂತ ನೋಡೋಣ. ಹಾಗೆ ರೆಸಿಪಿ ಇಷ್ಟವಾದರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಒಂದು ಪ್ಯಾನಲ್ಲಿ 3 ದೊಡ್ಡ ಸ್ಪೂನ್ ಎಣ್ಣೆಯನ್ನು ಸೇರಿಸಿ ಅದನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇದರಲ್ಲಿ ಒಂದು 2 ನೀರುಳ್ಳಿ ರಫ್ ಆಗಿ ಕಟ್ ಮಾಡಿದ್ದು ಸೇರಿಸಿ ಹುರಿಬೇಕು. ಇದರ ಜೊತೆಗೆ ಒಂದು 10 ಗೋಡಂಬಿಯನ್ನು ಸಹ ಸೇರಿಸಿ ಚೆನ್ನಾಗಿ ಇದನ್ನು ಫ್ರೈ ಮಾಡುವ. ನೀರುಳ್ಳಿದು ರಾ ಸ್ಮೆಲ್ ಹೋಗಬೇಕು. ಈಗ ಇದರಲ್ಲಿ ಒಂದು 4 ಸೀಳಿದ ಕಾಯಿಮೆಣಸು, ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು 12 ಬೆಳ್ಳುಳ್ಳಿದು ಬೀಜವನ್ನು ಸೇರಿಸಿ ಪುನಃ ಚೆನ್ನಾಗಿ ಇದನ್ನು ಹುರಿಯುವ. ನೀರುಳ್ಳಿದು ಕಲರ್ ನೋಡಿ ಲೈಟಾಗಿ ಇಲ್ಲಿ ಚೇಂಜ್ ಆಗಿದೆ. ಹಾಕಿದ ಇಂಗ್ರೀಡಿಯೆಂಟ್ಸ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಒಟ್ಟಿಗೆ ಇದನ್ನು ನಾನು ಒಂದು 4 ರಿಂದ 5 ನಿಮಿಷಗಳ ಕಾಲ ಫ್ರೈ ಮಾಡಿದ್ದೇನೆ. ಈಗ ಇದನ್ನು ಪ್ಯಾನಿಂದ ತೆಗೆದು ಒಂದು ಪ್ಲೇಟಲ್ಲಿ ಇಡುವ. ಇದರಲ್ಲಿ ಸೇರಿಸಿರುವ ಎಣ್ಣೆ ಇದೆಯಲ್ಲ ಅದು ಹಾಗೇ ಇರಲಿ. ಇದು ತಂದ ಮೇಲೆ ಇದಕ್ಕೆ 1 ಹಿಡಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಫೈನಾಗಿ ನಾವು ಗ್ರೈಂಡ್ ಮಾಡಬೇಕು. ಈಗ ಅದೇ ಪ್ಯಾನನ್ನು ಪುನಃ ಗ್ಯಾಸಲ್ಲಿಟ್ಟು ಫ್ಲೇಮನ್ನು ಆನ್ ಮಾಡಿದ್ದೇನೆ. ನೀರುಳ್ಳಿ ಫ್ರೈ ಆದ ಎಣ್ಣೆ ಪ್ಯಾನಲ್ಲಿದೆ. ಅದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಹುಡಿ, 1/4 ಸ್ಪೂನಷ್ಟು ಅರಶಿನ ಹುಡಿ, ಒಂದು 2 ಚಿಟಿಕೆ ಉಪ್ಪು ಸೇರಿಸಿ ಒಂದು ಅರ್ಧ ನಿಮಿಷ ಹುರಿಯುವ. ಈ ಕೂರ್ಮಕ್ಕೆ ನಾನು 5 ಬೇಯಿಸಿ ಸಿಪ್ಪೆ ತೆಗೆದು ಕಟ್ಸಾಕಿದ ಮೊಟ್ಟೆಗಳನ್ನು ಬಳಸ್ತಾ ಇದ್ದೇನೆ. ಇದನ್ನು ಈ ತವಾದಲ್ಲಿ ಸೇರಿಸಿ 1 ರಿಂದ 2 ನಿಮಿಷ ಹುಡಿಗಳ ಜೊತೆಗೆ ನಾವು ಹುರಿಬೇಕು. ಈ ಥರ ಕಟ್ಸಾಕಿ ಎಗ್ಗನ್ನು ಹುರಿದ್ರೆ ಉಪ್ಪು ಖಾರ ಮೊಟ್ಟೆಗೆ ಸೇರಿ ಸಪ್ಪೆ ಎನಿಸುವುದಿಲ್ಲ. ಇಲ್ಲವಾದರೆ ನಾವು ಹಿಡಿಯಾಗಿ ಡೈರೆಕ್ಟಾಗಿ ಮೊಟ್ಟೆಯನ್ನು ಈ ಕರಿಗೆ ಸೇರಿಸಿದರೆ ಸ್ವಲ್ಪ ಸಪ್ಪೆ ಆಗ್ತದೆ. ಈಗ ನೋಡಿ ಹುರಿದ ಮೊಟ್ಟೆಯನ್ನು ಒಂದು ಪ್ಲೇಟಲ್ಲಿ ಇಡುವ. ಇಲ್ಲಿ ಎಣ್ಣೆ ಸ್ವಲ್ಪ ಉಳಿದಿದೆ, ಪುನಃ ಬೇರೆ ನಾವು ಎಣ್ಣೆ ಸೇರಿಸುವ ಅವಶ್ಯಕತೆ ಇಲ್ಲ. ಇದರಲ್ಲಿ ಒಂದು 2 ದಾಲ್ಚೀನಿ, 3 ಲವಂಗ, 3 ಏಲಕ್ಕಿ, 1 ಪಲಾವ್ ಎಲೆಯನ್ನು ಸೇರಿಸಿ ಹುರಿಬೇಕು. ಅರ್ಧ ನಿಮಿಷ ಹುರಿದಾದ ಮೇಲೆ ಇದರಲ್ಲಿ ನೀರುಳ್ಳಿ ಮತ್ತು ಕ್ಯಾಶ್ಯೂದು ಪೇಸ್ಟ್ ಇದೆಯಲ್ಲ ಆಗಲೇ ಗ್ರೈಂಡ್ ಮಾಡಿದ್ದು ಅದನ್ನು ಸೇರಿಸಬೇಕು. 2 ಕಪ್ ನೀರನ್ನು ಸಹ ಸೇರಿಸುವ. ನಾನಿಲ್ಲಿ ಮಸಾಲೆ ಗ್ರೈಂಡ್ ಮಾಡಿದ ಮಿಕ್ಸಿ ಜಾರಲ್ಲೇ ನೀರನ್ನು ಸೇರಿಸಿ ಅದನ್ನೇ ಸೇರಿಸಿದ್ದೇನೆ. ಇದಕ್ಕೀಗ 1 ಸ್ಪೂನಷ್ಟು ಅಚ್ಚ ಖಾರದ ಹುಡಿ, ಸ್ವಲ್ಪ ಅರಶಿನ ಹುಡಿ, 1/4 ಸ್ಪೂನಷ್ಟು ಜೀರಿಗೆ, ರುಚಿಗೆ ಉಪ್ಪನ್ನು ಸಹ ಸೇರಿಸಿದ್ದೇನೆ. 1 ಸ್ಪೂನ್ ಕೊತ್ತಂಬರಿ ಹುಡಿ ಹಾಗೂ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹುಡಿಯನ್ನು ಸಹ ಸೇರಿಸುವ. ಎಲ್ಲವನ್ನು ಈ ಗ್ರೇವಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹುಡಿಗಳು ಒಂದು ಸಲ ಗ್ರೇವಿ ಜೊತೆಗೆ ಬೆರೆತ ಮೇಲೆ 3 ಸ್ಪೂನ್ ಮೊಸರನ್ನು ಇದಕ್ಕೆ ಸೇರಿಸುವ. ಜೊತೆಗೆ ಒಂದು 2 ಸ್ಪೂನಷ್ಟು ಹಾಲಿನ ಕೆನೆ ಇದೆಯಲ್ಲ ಮಿಲ್ಕ್ ಕ್ರೀಮ್ ಅದನ್ನು ಸಹ ಸೇರಿಸಬೇಕು. ಇವೆರಡು ಕೂರ್ಮಕ್ಕೆ ಒಳ್ಳೆ ರುಚಿಯನ್ನು ಕೊಡ್ತದೆ. ಇದರ ಟೇಸ್ಟ್ ಇನ್ನೂ ಸಹ ಜಾಸ್ತಿ ಆಗ್ತದೆ ಹಾಗೂ ಥಿಕ್ನೆಸ್ ಕೂಡ ಕೊಡ್ತದೆ. ಈಗ ನೋಡಿ ಗ್ರೇವಿ ಸ್ವಲ್ಪ ಜಾಸ್ತಿಯೇ ಥಿಕ್ಕಾಗಿದೆ. ಹಾಗಾಗಿ ನಾನು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಸಹ ಸೇರಿಸ್ತಾ ಇದ್ದೇನೆ. ಲಿಡ್ ಮುಚ್ಚಿ ಇದನ್ನು ಕುದಿಸಬೇಕು. ಒಂದು 2-3 ನಿಮಿಷ ಚೆನ್ನಾಗಿ ಇದು ಕುದೀಲಿ. ಈಗ ನೋಡಿ ಮೀಡಿಯಮ್ ಫ್ಲೇಮಲ್ಲಿ ನಾನು ಒಂದು 3 ನಿಮಿಷಗಳ ಕಾಲ ಕುದಿಸಿದ್ದೇನೆ. ಲಿಡ್ಡನ್ನು ಸಹ ತೆಗೆದಿದ್ದೇನೆ. ಮಸಾಲೆ ಚೆನ್ನಾಗಿ ಇಲ್ಲಿ ಕುದೀತಾ ಇದೆ. ಇದಕ್ಕೀಗ ನಾವು ಆಗಲೇ ಹುರಿದಿಟ್ಟ ಮೊಟ್ಟೆಗಳನ್ನು ಸೇರಿಸುವ. ಒಂದು ಸಲ ಈ ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡುವ. ಕೊನೆಯದಾಗಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಗೂ ಒಂದು ಅರ್ಧ ಸ್ಪೂನಷ್ಟು ಕಸೂರಿ ಮೇಥಿಯನ್ನು ಸೇರಿಸಿ ಮಿಕ್ಸ್ ಮಾಡಿ 1-2 ನಿಮಿಷಗಳ ಕಾಲ ಇದನ್ನು ಕುದಿಸಬೇಕು. ಒಳ್ಳೆ ಕುದಿ ಬಂದ ನಂತರ ಗ್ಯಾಸಿದು ಫ್ಲೇಮನ್ನು ಆಫ್ ಮಾಡುವ. ತುಂಬ ಟೇಸ್ಟಿಯಾದ ಎಗ್ ಕೂರ್ಮಾ ಸರ್ವಿಂಗಿಗೆ ಇಲ್ಲಿ ರೆಡಿಯಾಗಿದೆ. ಇದನ್ನು ನೀವು ಚಪಾತಿ ಪರೋಟ ಜೊತೆಗೆ ಸರ್ವ್ ಮಾಡ್ಬೋದು. ಬಿಸಿ ಬಿಸಿ ರೈಸ್ ಜೊತೆಗೆ ಸಹ ಇದು ಒಳ್ಳೆ ಟೇಸ್ಟ್ ಕೊಡ್ತದೆ. ಇವತ್ತಿನ ಈ ಎಗ್ ಕೂರ್ಮಾ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಶೇರ್ ಮಾಡಿ. ಮತ್ತೊಂದು ಹೊಸ ರುಚಿ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಧನ್ಯವಾದಗಳು.